ಮಗ, ಅಮ್ಮ ಇಲ್ಲ ಅಂತ ಕೊರಗಬೇಡ ಮಗ. ನಿನ್ನ ಅಮ್ಮನ ನೆನಪು ಬರದಾಗೆ ನಾನು ಶ್ರೀಮಂತ ಇದೆ ನೋಡ್ಕೊಳ್ತೇನೆ. ಅಪ್ಪ ಹೊಡೆದ್ರು ಅಂತ ಕೂಗ್ಬೇಡಿ ಅಮ್ಮ, ದೊಡ್ಡವ್ ನಾನಂತರ ಚೆನ್ನಾಗಿ ನೋಡ್ಕೊಳ್ತೇನೆ. ಹಾ ಮಗ. ಅಪ್ಪ, ಫ್ರೆಂಡ್ಗೆ ಹುಷಾರಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಈಗ ಹಾಸ್ಪಿಟಲ್ಗೆ ಹೋಗ್ತಿದ್ದೀಯಲ್ಲ, ಸ್ವಲ್ಪ ಹಣ ತಗೊಂಡು ಹೋಗು. ತಿನ್ಲಿಕ್ಕೆ ಮಾತ್ರ ಅಲ್ಲ, ಮನೆಗೆ ತಂದಾಕ್ಲಿಕ್ಕೆ ಗೊತ್ತಿರ್ಬೇಕು. ಮನೆಯಲ್ಲಿ ಮಾಡ್ಲಿಕ್ಕೆ ಒಂಚೂರು ಸಾಮಾನು ಕೂಡ ಇಲ್ಲ. ತಂದಾಕ್ಬೇಕು ಅಂತ ನನ್ಗೂ ಗೊತ್ತು. ನಾನೇನು ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇಲ್ವಾ? ನಿಮ್ದು ಇದೇ ಆಯ್ತು ಗೋಲು. ನಿಮ್ದಾಗಿ ತಿನ್ನೋಕೊಂಡು ಬಿಡಲ್ಲ. ಕೋಪದಲ್ಲಿ ಎಲ್ಲೆಲ್ಲಿ ಹೋಗೋದು ಬೇಡ, ಜಾಗ್ರತೆ. ಈಗ ಜಾಗ್ರತೆ ಅಂತ ಪ್ರೀತಿ ತೋರಿಸ್ತಿದ್ದೀರಲ್ಲ. ಕೋಪದಲ್ಲಿ ಹೋದ್ನ ಏನ, ನಾನು ಹಾಗೆ ಹೇಳ್ಬಾರ್ದಾಗಿತ್ತು. ಹಲೋ, ಮನೇಲಿ ಏನು ಹೇಳಿ ಹಣ ತಂದೆ ಕುಡಿಲಿಕ್ಕೆ? ನಿಂಗೆ ಹುಷಾರಿಲ್ಲ ಅಂತ ಹೇಳ್ದೆ, ಅಪ್ಪನೇ ಹಣ ಕೊಟ್ಟರು ಕಳಿಸಿದ ಕಂಡು ನನ್ನನ್ನು. ಸಾಕು ಕಣ್ಣು ಕುಡ್ದದ್ದು, ಮನೆಗೆ ಹೋಗುವ. ಹಲೋ ಹರ್ಷಿತ್, ನಮ್ಮ ಡೈಲ್ ಸ್ಪಾಟಿಗೆ ಬರ. ನಮ್ಮ ಮನೇಲಿ ಗಲಾಟೆ ಮಾಡ್ಕೊಂಡು ಬಂದಿದ್ದೀನಿ, ಬಾ ಬೇಗ ಬಾ ಬೇಗ ಬಾ. ಮನೇಲಿ ಏನಾಯ್ತು? ಅದೇ ಕಣೋ, ಕೆಲಸದ ಹಣದ ವಿಷಯ. ಏನಾದರೂ ಹೇಗಾದರೂ ಮಾಡಿ ಕಾಸು ಮಾಡ್ಬೇಕಣೋ, ಹೇಗಾದ್ರೂ ಒಂದು ಬಿಸ್ನೆಸ್ ಆದರೂ ಮಾಡ್ಬೇಕಣೋ. ಇಲ್ಲದ್ರೆ ಈ ಜಾಗದಲ್ಲಿ ಬದುಕೋ ಭಾರಿ ಕಷ್ಟ ಕಣೋ. ಅಮ್ಮನನ್ನು ಖುಷಿಯಿಂದ ನೋಡಿಕೊಳ್ಬೇಕು ಅಂತಾದರೆ ಏನಾದರೂ ಕೆಲಸ ಬೇಕೇ ಬೇಕಣೋ. ಏನಾದರೂ ಕೆಲಸ ಇದೆಯಾ ನಿನ್ನ ಹತ್ರ? ಚಿಕ್ಕಂದಿರುವಾಗ ಅಮ್ಮನಿಗೆ ಮಾಡಿದ ಪ್ರಾಮಿಸ್ಗೀಗ ಬೆಲೆನಿಲ್ಲ ಕಣೋ. ಬಾರಲ್ಲೇ ಡ್ರೆಸ್ ಮಾಡುವ. ನನ್ನೊಟ್ಟಿಗೆ ರೇಸ, ಐ ಆಮ್ ರೆಡಿ. ಸೈಡ್ ಬರ್ಲಿ. ಎಲ್ಲರೂ ಹೇಳುವ ಹಾಗೆ ನಾವು ಸತ್ ಮೇಲೆ ನಮ್ಮ ಬ್ರೈನ್ 7 ನಿಮಿಷ ಜೀವಂತವಾಗಿರುತ್ತಂತೆ. ಆ ನನ್ನ 7 ನಿಮಿಷ ನೀನೇ ಅಮ್ಮ. ಜಾಗ್ರತೆ. ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಸಾಕಿರುತ್ತಾರೆ. ಅವರ ಇಷ್ಟಗಳಿಗೆ ಅಡ್ಡಿಯಾಗದೆ ಅವರು ಆಸೆಪಟ್ಟದ್ದನ್ನೆಲ್ಲ ಕೊಡಿಸಿ ಮಕ್ಕಳ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಾಣುತ್ತಾರೆ. ಅಪ್ಪ ಅಮ್ಮನ ಈ ಸಲುಗೆಯಿಂದ ಮಕ್ಕಳು ಬೇರೆ ದಾರಿಯನ್ನು ಹಿಡಿಯುತ್ತಾರೆ, ಕುಡಿತ ಚಟದ ಕಡೆಗೆ ವಾಲುತ್ತಾರೆ. ಅಷ್ಟೇ ಅಲ್ಲದೆ ಕುಡಿದು ಹೆಲ್ಮೆಟ್ ಧರಿಸದೇ ವಾಹನವನ್ನು ಚಲಾಯಿಸುತ್ತಾರೆ. ಇದರಿಂದಾಗಿ ಬೇರೆಯವರಿಗೂ ತೊಂದರೆ ಆಗುತ್ತದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೂ ಬಲಿಯಾಗುತ್ತಾರೆ. ಆದ್ದರಿಂದ ಕುಡಿತ ಚಟವನ್ನು ಬಿಟ್ಟು ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ ಎಲ್ಲ ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವ ಮೂಲಕ ನಮ್ಮ ಜಾಗೃತಿಯಲ್ಲಿ ನಾವಿರೋಣ. ಜಾಗ್ರತೆ.